ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿತ್ತಾರ. ನಾನೇನು ರಾಹುಲ್ ಮಾತಾಡ್ತಿದ್ದೀನಿ. ಇವತ್ತು ನನ್ನ ಜೊತೆಗೆ ಅಪ್ಪ ಇಂಟರ್ವ್ಯೂ ಸಿನಿಮಾದ ಹೀರೋ ಆಗಿ ಹೀರೋಯಿನ್ ನನ್ನ ಜೊತೆಗೆ ಸಂಜಯ್ ಆಗಿ ಜೀವಿತ ಇಬ್ಬರು ಪರಿಚಯ ಮಾಡ್ತೀನಿ. ನಮಸ್ಕಾರ ಎಲ್ಲರೂ. ಸರ್, ಈ ಚಿತ್ರದಲ್ಲಿ ನಾನು ಒಂದು ಮಗನ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಚಿತ್ರದಲ್ಲಿ ನಾನು ಸೊಸೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಈ ಚಿತ್ರ ನಿಮಗೆ ಹೇಗೆ ಆಯ್ಕೆ ಆಯ್ತು? ಆಯ್ಕೆ ಅಂತ ಬಂದಾಗ ಈ ಚಿತ್ರಕ್ಕೆ ನನ್ನ ರೆಫರ್ ಮಾಡಿದ್ದು ಫ್ರೆಂಡ್ಸ್. ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಆಗ್ಲಿ ನಾಣಿ ಸರ್ ಆಗ್ಲಿ ಕೂತಿ ಆಡಿಷನ್ ಮಾಡಿ ಕರೆಕ್ಷನ್ಸ್ ಮಾಡಿ ಮೆಂಡ್ ಮಾಡಿ ಓಕೆ ಈ ಕ್ಯಾರೆಕ್ಟರ್ ಸೂಕ್ತ ಅಂತ ಹೇಳಿ ಆಮೇಲೆ ಅಷ್ಟು ಮಾಡಿದ್ದು ಸರ್. ಜೀವಿತ ಸೆಕೆಂಡ್ ಸಿನಿಮಾ ಆದ್ರೂ ಇಷ್ಟು ಬೋಲ್ಡ್ ಆಗಿ ಮಾತಾಡ್ತಿರಲ್ಲ, ಹೇಗೆ? ನಾನು ಮೊದಲು ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಸೊ ಟೀಚರ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್, ಮಕ್ಳ ಹತ್ರ ಮಾತಾಡಿದ್ದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಸೊ ಪ್ರತಿನಿತ್ಯ ಜನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ನಂಗೆ ಮೇಬಿ ಬಂದ್ಬಿಟ್ಟಿದೆ. ಇದರಲ್ಲಿ ಪ್ರೇಮ್ ಸರ್ ಕೂಡ ಹೇಳಿದ್ರು ಜಿಮ್ ಟ್ರೈನರ್ ಎಲ್ಲೂ ಹೇಳ್ಕೊಂಡಿರಲಿಲ್ಲ, ಯಾಕೆ? ಹೇಳ್ಕೊಂಬಾರ್ದು ಅಂತೇನಿಲ್ಲ. ಈಗ ಲಾಸ್ಟ್ ವೀಕ್ ಯಾವ್ದೊಂದು TV19 ಇಂಟರ್ವ್ಯೂ ಅಲ್ಲಿ ಕಂಪ್ಲೀಟ್ ಅದ್ರ ಬಗ್ಗೆ ಹೇಳಿದ್ದೀನಿ, ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ. ಬಟ್ ಅದಾದ್ಮೇಲೆ ತುಂಬಾ ಗ್ಯಾಪ್ ಆಯ್ತು. ನಾನು ಆ ಕೆಲಸ ಬಿಟ್ಟು ಸುಮಾರು ವರ್ಷ ಆಗೋದು. ಸೊ ಅದರಿಂದ ಎಲ್ಲೂ ಹೇಳ್ಕೊಳುವಂತ ಪರಿಸ್ಥಿತಿ ಸಂದರ್ಭ ಬಂದಿಲ್ಲ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ ತಬನಾಣಿ ಸರ್ ನಿಮ್ಮ ಒಂದು ಪಾತ್ರದ ಬಗ್ಗೆ ತುಂಬಾನೇ ಹೊಗಳಿದ್ರು. ಪಾತ್ರ ನೋಡಿ ಆಮೇಲೆ ಜೀವಿತ ಅವ್ರ ಬಗ್ಗೆ ಹೇಳಿದ್ರು. ಅವ್ರ ಬಗ್ಗೆ ಅದು ನನ್ ಸೌಭಾಗ್ಯ, ನನ್ಗೆ ಈ ತರ ಪಾತ್ರ ಸಿಕ್ಕಿತ್ತು. ಬಿಕಾಸ್ ಅಷ್ಟು ಈಸಿಲಿ ಈ ತರ ಪಾತ್ರ ಎಲ್ಲರಿಗೂ ಸಿಗಲ್ಲ. ಬಿಕಾಸ್ ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋರ್ಗೂ ಕೂಡ ಈ ತರ ಒಂದು ಇಂಪಾರ್ಟೆಂಟ್ ರೋಲ್ಗೆ ಕಾಯ್ತಾ ಇರ್ತಾರೆ. ಬಿಕಾಸ್ ಇವಾಗ ಹೀರೋಯಿನ್ಗಳು ಬರ್ತಾರೆ, ಒಂದ್ ಸ್ವಲ್ಪ ಹೊತ್ತು ಆನ್ ಸ್ಕ್ರೀನ್ ಇರ್ತಾರೆ, ಅಂಡ್ ನಮ್ಗೆ ಎಷ್ಟಿರುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ನಾವು ಹೋಗ್ಬಿಡ್ತೀವಿ. ಬಟ್ ಈ ಮೂವಿಯಲ್ಲಿ ಸ್ಪೆಷಲಿ ನನ್ನ ಅಪಿಯರೆನ್ಸ್ ಏನಿದೆ ಅದು ನನ್ನ ಪಾತ್ರಕ್ಕಿಂತ, ನನ್ನ ಒರಿಜಿನಲ್ ಪಾತ್ರಕ್ಕಿಂತ ತದ್ವಿರುದ್ಧವಾಗಿತ್ತು. ಬಿಕಾಸ್ ನಾನು ಆಫ್ ಸ್ಕ್ರೀನ್ ಎಷ್ಟು ಸಾಫ್ಟು, ಆನ್ ಸ್ಕ್ರೀನ್ ಅಷ್ಟೇ ಲೌಡ್ ಆಗಿ ಕಾಣಿಸ್ತೀನಿ. ಡೈಲಾಗ್ಸ್ ಎಲ್ಲ ಅಷ್ಟೇ ಲೌಡ್ ಆಗಿದೆ. ಸೊ ನನಗೂ ತುಂಬಾ ಕಷ್ಟ ಆಯ್ತು. ಬಿಕಾಸ್ ನನ್ನ ಒರಿಜಿನಲ್ ಪಾತ್ರ ಹಂಗಿರ್ಲೇ ಇರೋ ಕಾರಣ. ಸೊ ನನ್ನ ಡೈರೆಕ್ಟರ್ ಹೇಳಿದ್ರು, ಈ ತರ ಮಾಡಿ ನೀವು ಆ ಸೀನ್ಸ್ ನ ನೋಡಿ, ಈ ತರ ಮೂವೀಸ್ ನ ನೋಡಿ, ಈ ತರ ಸೀರಿಯಲ್ಸ್ ನ ನೋಡಿ, ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗ್ ಪರ್ಫಾರ್ಮ್ ಮಾಡ್ಬೋದು ಅಂತ. ನಂದು ಅಷ್ಟು ಜೋರ್ ವಾಯ್ಸ್ ಬರ್ತಾ ಇದೆ ಅಂತ ಅಂದ್ರೂ ಅದಕ್ಕೆ ಡೈರೆಕ್ಟ್ರೇ ಕಾರಣ. ಬಿಕಾಸ್ ಅಷ್ಟು ನನ್ಗೆ ಹೇಳಿ ಇಲ್ಲ ಜೊತೆ ನಂಗೆ ವಾಯ್ಸ್ ಜೋರ್ ಬೇಕು ಅಂತ ಹೇಳಿ ನನ್ಗೆ ಮಾಡ್ಸಿರುವಂಥದ್ದು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್. ಅಂದ್ರೆ ಯಾವ ಡೈಲಾಗ್ಸ್ಗೆ ತುಂಬಾ ಜಾಸ್ತಿ ಸಿಂಕ್ ಆಗ್ತಿತ್ತು? ಸರ್, ಯಾವುದು ಏನು ಕಷ್ಟ ಅಂತ ಅನ್ಸಿಲ್ಲ. ಯಾಕಂದ್ರೆ ಇದು ಇಷ್ಟಪಟ್ಟು ಆಯ್ಕೆ ಮಾಡಿರುವಂತ ಕೆಲಸ ಅಂತ ಹೇಳ್ಬೋದು ಸಿನಿಮಾ ಅನ್ನೋದು. ಸೊ ಯಾವ್ದು ಯಾವತ್ತಿಗೂ ಕಷ್ಟ ಅಂತಿಲ್ಲ. ವರ್ಕ್ಶಾಪ್ ಅಲ್ಲಿ ಆಗಿರ್ಬೋದು, ಸಿನಿಮಾ ಶಾರ್ಟ್ ಅಲ್ಲಿ ಆಗಿರ್ಬೋದು, ಕಷ್ಟ ಅಂತ ಯಾವ್ದು ಅನ್ಸಿಲ್ಲ. ಇಷ್ಟಪಟ್ಟೆ ಮಾಡಿರೋದು. ನಿಮ್ಗೆ ವರ್ಕ್ಶಾಪ್ ಅಲ್ಲಿ ಯಾವ ಡೈಲಾಗ್ ಜಾಸ್ತಿ? ಅದೇ ನನ್ಗೆ ವಾಯ್ಸ್ ದೇನೆ ಸ್ವಲ್ಪ ಇದಿತ್ತು. ಬಿಕಾಸ್ ಅಷ್ಟು ರಫ್ ಆಗಿ ಮಾತಾಡ್ಬೇಕು ನಾನು. ಅಷ್ಟು ರಫ್ ಆಗಿ ಮಾತಾಡ್ಬೇಕು, ಅಷ್ಟು ಹೈ ಪಿಚ್ ಅಲ್ಲಿ ಮಾತಾಡ್ಬೇಕು. ಅಂಡ್ ಹೈ ಪಿಚ್ ಅಲ್ಲಿ ಮಾತಾಡುವಾಗ ವಾಯ್ಸ್ ಕ್ರ್ಯಾಕ್ ಆಗ್ಬಾರ್ದು, ಇಲ್ಲ ಒಂದಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತಲ್ವಾ. ಸೊ ಅಷ್ಟು ನನ್ಗೆ ಅದೇ ಅಷ್ಟು ಕೋಪ ಇರ್ಬೇಕು ಅಂತೆಲ್ಲ ನಮ್ಗೆ ಚೆನ್ನಾಗಿ ತೀಡಿ ಹಿಂಗೆ ಬರ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದು. ಈವನ್ ಇವ್ರು ಕೂಡ ತುಂಬಾ ಕೋಆಪರೇಟ್ ಮಾಡಿದ್ರು. ಸೊ ಥ್ಯಾಂಕ್ ಯು. ಅಪ್ಪ ಅಮ್ಮ ಅಂದಾಗ ಅದೊಂದು ಸೆಂಟಿಮೆಂಟ್. ಈ ಸಿನಿಮಾದಲ್ಲಿ ಅದಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ? ಸಂಪೂರ್ಣ ಅಂತ ಹೇಳ್ಬೋದು. 100% ಅಂತ ತಗೊಂಡ್ರೆ 100% ಕೂಡ ಸಂಬಂಧಗಳಿಗೆ, ಅಪ್ಪ ಅಮ್ಮ ಸಂಬಂಧಗಳಿಗಿಂತ ಅಪ್ಪ ಅಮ್ಮ ಅನ್ನೋ ಸಂಬಂಧ, ಅಪ್ಪ ಮಗ ಅನ್ನೋ ಸಂಬಂಧಕ್ಕೆ ತುಂಬಾ ಬೆಲೆ ಕೊಟ್ಟಿದ್ದಾರೆ ಈ ಸಿನಿಮಾ, ಈ ಕಥೆಯಲ್ಲಿ. ನೀವು ಹೇಳೋದು 100 out of 100. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಈಗಿನ ಜನರೇಷನ್ ಅಲ್ಲಿ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಇಲ್ಲ ಫ್ರೆಂಡ್ಶಿಪ್ ಅಲ್ಲೂ ಅಷ್ಟೇ ಒಂದು ರೆಸ್ಪೆಕ್ಟ್ ಅನ್ನೋ ಆಸ್ಪೆಕ್ಟೇ ಹೋಗ್ಬಿಡಿದೆ. ಇವಾಗ ಫ್ರೆಂಡ್ ಅಂತ ಆದ್ರೂನು, ಒಂದ್ ಹುಡ್ಗಿ ಅಂತ ಆದ್ರೂನು, ಆ ಲವರ್ಸ್ ಅಂತ ಅಂದ್ರೂನು ಆ ರೆಸ್ಪೆಕ್ಟ್ ಇಲ್ಲ. ಅವ್ರಿಬ್ರು ಮಧ್ಯೆ ರೆಸ್ಪೆಕ್ಟ್ ಬರಲ್ಲ. ಸೊ ಏನೋ ಒಂದ್ ಕಡೆಗಣಿಸೋದಾಗಿರ್ಬೋದು, ಏನೋ ಒಂಥರ ಆ ರೆಸ್ಪೆಕ್ಟ್ ಅನ್ನೋದೇ ಹೋಗ್ತಾ ಇದೆ. ಬೇರೆ ಯಾವ್ದೋ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಂತ ಇದೀವಿ, ಅದ್ ಯಾಕಂತ ಗೊತ್ತಿಲ್ಲ. ಬಟ್ ನಾನ್ ಕೇಳ್ಕೊಳ್ಳೋದಿಷ್ಟೇ, ನಮ್ ಕಲ್ಚರ್ ಏನಿದೆ ನಾವ್ ಅದನ್ನ ಉಳಿಸ್ಕೊಂಡು ಹೋಗೋಣ. ಸೊ ರೆಸ್ಪೆಕ್ಟ್ ಇರ್ಲಿ ಎಲ್ಲಾ ಕಡೆ. ಎಷ್ಟು ರೆಸ್ಪೆಕ್ಟ್ ನಾವ್ ಈ ಮೂವಿಯಲ್ಲಿ ತೋರಿಸ್ತಾ ಇದೀವಿ, ನಾನ್ ಮೇ ಬಿ ನಿಮ್ಗೆ ಅನಿಸ್ಬೋದು ಅಷ್ಟು ಲವ್ಡ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದೀನಿ, ಇಲ್ಲ ಅಷ್ಟು ಕೋಪದಲ್ಲಿ ಮಾತಾಡಿದೀನಿ ಅಂತ. ಬಟ್ ಅಷ್ಟೇ ಎಂಡ್ ಅಲ್ಲಿ ನಾನು ಅಷ್ಟೇ ಸಾಫ್ಟ್ ಆಗ್ತೀನಿ, ಅಷ್ಟೇ ರಿಗ್ರೆಟ್ ಮಾಡ್ತೀನಿ ನಾನು ಯಾಕೆ ಹಿಂಗ್ ಮಾಡಿದೆ ಅಂತ. ಸೊ ಆ ಭಾವನೆ ಎಲ್ಲರಲ್ಲೂ ಇರ್ಲಿ ಅಂತ ಅಷ್ಟೇ. ಅಪ್ಪ ಅಮ್ಮ ಅಂತ ತಕ್ಷಣ ನೆನಪು ಬರೋದು ಫಸ್ಟ್ ನಮಗ್ ಬೈಯೋದು. ಫಸ್ಟ್ ನಿಮ್ಮ ಅಪ್ಪ ಅಮ್ಮ ಯಾವ ಕಾರಣಕ್ಕೆ ನಿಮ್ಮನ್ನ ಬೈದ್ರು ಸಂಜಯ್? ಬೈಯೋದು ಸುಮಾರು ಕಾರಣಕ್ಕೆ. ಹೇಳಿ ಕೇಳಿ ಲಾಸ್ಟ್ ಮಿನಿಟ್ ಸ್ಟೂಡೆಂಟ್.
ಸೊ ಒಂದಲ್ಲ ಆ ತರ ಸುಮಾರು ವಿಷಯಗಳಿಗೆ ಬೈದಿದ್ದಾರೆ. ದಿನ ಎದ್ರೆ ಬೈಸ್ಕೊಳದೆ. ನನ್ನ ತಂಗಿ ಇಬ್ಬರು ಇದ್ದಾಳೆ, ಅವಳಿಗೆ ತೀಟೆ, ಅಣ್ಣ ಅಂತ ಆದ್ಮೇಲೆ ಆ ಹುಡುಗ ಬುದ್ಧಿ ಇರುತ್ತೆ, ಅವಳಿಗೆ ತೀಟೆ ಮಾಡಿ. ಸೊ ಜಾಸ್ತಿ ಬೈಸ್ಕೊಂಡ್ರ ಅಂದ್ರೆ ಅವಳಿಗೆ ತೀಟೆ ಮಾಡೇ ಬೈಸ್ಕೊಂಡ್ರ ನಾನು, ಬಿಟ್ರೆ ಮಾರ್ಕ್ಸ್. ಈ ವಿಷಯಗಳಿಗೆ ತುಂಬಾ ಬೈಸ್ಕೊಂಡಿದ್ದೀನಿ. ಜೀವಿತರ ಅಮ್ಮ ಇಲ್ಲದಾರ ಸುಳ್ಳು ಹೇಳಂಗಿಲ್ಲ, ಜಾಸ್ತಿ ಯಾವ ಕಾರಣಕ್ಕೆ ಬಯಸ್ಕೊತಿದ್ರಿ? ನಾನು ಯಾವ ಕಾರಣಕ್ಕೆ ಜಾಸ್ತಿ ಬೈಸ್ಕೊಂತ ಇದ್ದೆ ಅಂತಂದ್ರೆ, ನನ್ ಸ್ಕೂಲಲ್ಲಿ ರಜಾನೇ ಆಗ್ತಾ ಇರ್ಲಿಲ್ಲ. ಸಂಡೇಸ್ ರಜಾ ಕೊಟ್ರು ನಾನು ಓಡೋಗ್ಬಿಡ್ತಾ ಇದ್ದೆ ಸ್ಕೂಲ್ಗೆ ಓಡೋಗಿ ನನ್ನ ಡೋರ್ ಎಲ್ಲ ಇದ್ ಮಾಡ್ತಾ ಇದ್ದೆ, ಇಲ್ಲ ನನ್ ಸ್ಕೂಲ್ಗೆ ಬರ್ಬೇಕು ಇವತ್ತು, ಪ್ಲೀಸ್ ಓಪನ್ ಮಾಡಿ ಅಂತೆಲ್ಲ. ಬಿಕಾಸ್ ನಾನು ನೆಕ್ಸ್ಟ್ ರೋಡಲ್ಲೇ ಸ್ಕೂಲ್ ಇದ್ದಿದ್ದು, ಹೇಳ್ತಾ ಇರ್ಲಿಲ್ಲ ಕೇಳ್ತಾ ಇರ್ಲಿಲ್ಲ, ನಾನು ಸ್ಕೂಲ್ಗೆ ಓಡೋಗ್ಬಿಡ್ತಾ ಇದ್ದೆ. ಅವ್ರು ಕಾಲ್ ಎತ್ಕೊಂಬರೋರು ಹಿಂದೆಗಡೆ, ಬರ್ತೀಯ ಅಲ್ವಾ ಇವತ್ತು ರಜಾ ಸ್ಕೂಲ್, ನೀನ್ ಏನ್ ಆಟ ಆಡ್ತಾ ಇದೀಯ, ಒಂದ್ ದಿವಸ ರಜಾ ಕೊಡಂಗಿಲ್ಲ ನಿನ್ಗೆ, ಓಡ್ ಬಂದ್ಬಿಡ್ಸಿ ಹಂಗೆ ಹಿಂಗೆ. ನನ್ ಸ್ಕೂಲ್ ಮಿಸ್ ಮಾಡ್ಕೊಂತಾನೆ ಇರ್ಲಿಲ್ಲ. ಯಾವಾಗ್ಲೂ 100 ಔಟ್ ಆಫ್ 100 ಇರ್ತಿತ್ತು ಅಟೆಂಡೆನ್ಸ್. ಸೊ ಮೇ ಬಿ ನಾನು ಓಡಿಸ್ಕೊಂತಿದ್ದೆ ಅಂತಂದ್ರೆ ಆ ರೀಸನ್ಗೆ ಓಡಿಸ್ಕೊಂತಿದ್ದೆ. ಬಿಕಾಸ್ ಒಂದ್ ದಿವಸ ಏನೋ ರಜಾ ಆಗ್ತಾ ಇರ್ಲಿಲ್ಲ. ಅವ್ರ ಟೀಚರ್ಗೂ ಕಾಟ ಕೊಡ್ಸಿಯಲ್ಲ ನೀನು, ಒಂದ್ ದಿವಸ ಅವ್ರಿಗೂ ರಜಾ ಬೇಡ್ವಾ ಅಂತ ಅವರು ಪಾಪ. ಈ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ಆಡಿಯನ್ಸ್ ಏನ್ ಮಿಸ್ ಮಾಡ್ಕೋತಾರೆ ನಿಮ್ಮ ಪ್ರಕಾರ? ಸೊ ವ್ಯಾಲ್ಯೂಸೇ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಲೈಫಲ್ಲಿ. ಒಂದು ಫ್ಯಾಮಿಲಿ ಕೊಡೋ, ಸಂಬಂಧಕ್ಕೆ ಕೊಡೋ ಬೆಲೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಕೊಡೋ ಬೆಲೆ ಆಗಿರ್ಬೋದು, ಅದನ್ನೇ ಕಳ್ಕೊಂಡ್ಬಿಡ್ತಾರೆ. ಈ ಸಿನಿಮಾ ಮಿಸ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದ್ ನೋಡಿ ನಾನು ಈ ಮಾತು ಏನಕ್ಕೆ ಹೇಳಿದೆ ಅಂತ ಸಿನಿಮಾ ಇಂದ ಥಿಯೇಟರ್ ಇಂದ ಹೊರಗೆ ಬರುವಾಗ ಗೊತ್ತಾಗುತ್ತೆ. ಸಂಬಂಧಗಳಿಗೆ ಬೆಲೆ ಕೊಡೋದು ಕಲಿತಾರೆ. ಮಿಸ್ ಮಾಡ್ರೆ ಆ ಬೆಲೆನೇ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳಕ್ ಇಷ್ಟ. ಮಿಸ್ ಮಾಡ್ಕೊಂಡ್ರೆ ನಿಮ್ ಪೇರೆಂಟ್ಸ್ ಮಿಸ್ ಮಾಡ್ಕೊಂಡಂಗೆ. ಬಿಕಾಸ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಒಂದ್ ಅಪ್ಪ ಬಾಂಧವ್ಯ, ಅಪ್ಪ ಅಮ್ಮ ಅದು ಕನೆಕ್ಷನ್ಸ್ ಏನಿದೆ ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ನಿಮ್ ಪೇರೆಂಟ್ಸ್ ಮಿಸ್ ಮಾಡ್ಕೊಂಡಂಗೆ ಈ ಮೂವಿನ. ಸೊ ಪ್ಲೀಸ್ ಎಲ್ರು ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ.